ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ಲೋವರ್ ಲೆವೆಲ್ ಇಂದ ಒಂದು ಒಳ್ಳೆ ರಿಕವರಿ ಬಂತು. ನಿನ್ನೆ ದಿನ ಮಾರ್ಕೆಟ್ ಯಾವ ಲೆವೆಲ್ ಇಂದ ಕರೆಕ್ಷನ್ ಕಂಡಿತ್ತು, ಸೊ ಆ ಎಲ್ಲ ಲೆವೆಲ್ ನ ಇವತ್ತಿನ ದಿನ ನಿಫ್ಟಿ ರೀಗೇನ್ ಕಂಡು ಯಾವ ಲೆವೆಲ್ ಇಂದ ಕರೆಕ್ಷನ್ ಕಂಡಿತ್ತು ಅದೇ ಲೆವೆಲ್ ಅಲ್ಲಿ ಅದು 24,730 ಟೆಸ್ಟ್ ಮಾಡಿ ನಿಫ್ಟಿ ಈಗ 24,715 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ನಿನ್ನೆ ದಿನದ ಕರೆಕ್ಷನ್ ನಂತರ ಸೊ ಇವತ್ತಿನ ದಿನ ನೀವು ಯಾರೆಲ್ಲ ಈ ರೀತಿ ರಿಕವರಿನ ಎಕ್ಸ್ಪೆಕ್ಟ್ ಮಾಡಿದ್ರಿ, ಅಥವಾ ಇವತ್ತಿನ ರಿಕವರಿಗೆ ನಿಮ್ಗೆ ಎಷ್ಟು ಆಶ್ಚರ್ಯ ಇದೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸೊ ನಾವು ಕೂಡ ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡಿದ್ವಿ ಅಂತ ಈಗ ಮೊದಲನೇದಾಗಿ ಹೇಳಿ, ಅಲ್ಲಿಂದ ನಾಳೆ ದಿನ 4th ಸೆಪ್ಟೆಂಬರ್ ಗುರುವಾರದ ಟ್ರೇಡಿಂಗ್ ಅಪ್ಡೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಕೆ ಶುರು ಮಾಡೋಣ. ಸೊ ಮೊದಲನೇದಾಗಿ ಈಗ ನಾನು ಸ್ಕ್ರೀನಿಗೆ ಹೋಗ್ತಾ ಇದ್ದೀನಿ. ಸೊ ಈಗ ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ನಿಫ್ಟಿ ಓಪನಿಂಗ್ ಕಂಡಿದ್ದು ನಿಯರ್ 24,630 ಹತ್ರ, ಓಪನಿಂಗ್ ಪ್ರೈಸ್ 24,630.70 ಹಾಗೂ ಓಪನಿಂಗ್ ಹೈ ಕೂಡ 24,630.70 ಆಗಿತ್ತು. ಸೊ ಅದನ್ನ ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ಬೋದು. ಇದನ್ನ ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತೇನೆ. ಸೊ ಒಂದೇ ಲೆವೆಲ್ ಅಲ್ಲಿ ಆಗಿತ್ತು ಅದು. ಇಲ್ಲಿ ನಿಫ್ಟಿಯ 100-ಡೇ ಮೂವಿಂಗ್ ಆವರೇಜ್ ಕೂಡ ಇತ್ತು. ಸೊ ಅಲ್ಲಿಂದ ನಿಫ್ಟಿನಲ್ಲಿ ಮೊದಲನೇ 3 ಮಿನಿಟ್ಸ್ ಅಲ್ಲೇ ನಿಫ್ಟಿ ಕೆಳಗಡೆ 24,533 ಲೋ ಮಾಡಿತ್ತು. ಆದ್ರೆ ನಿಫ್ಟಿ ನಿನ್ನೆ ದಿನದ ಲೋನ ಇಲ್ಲಿ ಬ್ರೇಕ್ ಮಾಡಲಿಲ್ಲ. ನಿನ್ನೆ ದಿನದ ಲೋ ಆಗಿತ್ತು 25,522. ಅದನ್ನ ಇಲ್ಲಿ ಟೆಸ್ಟ್ ಮಾಡಲಿಲ್ಲ. ಸೊ ಅದಾದ್ಮೇಲೆ ನಿಫ್ಟಿ ಸೈಡ್ ವೇಸ್ ಅಲ್ಲಿ ಹೋಗ್ತಾ ಇತ್ತು. ಸೊ ನಾವು ಈ ಮೂಮೆಂಟಮ್ ನಂತರ ನಿಫ್ಟಿ ಓಪನಿಂಗ್ ಪ್ರೈಸ್ ಹಾಗೂ ಡೇ ಹೈ ಎರಡು ಒಂದೇ ಪ್ರೈಸ್ ಆಗಿರೋ ಕಾರಣ ಇಲ್ಲಿ ಇನ್ನಷ್ಟು ಕರೆಕ್ಷನ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಅಥವಾ ಸೈಡ್ ವೇಸ್ ಹೋಗ್ಬೋದು ಅಂತ. ಸೊ ಇಲ್ಲಿ ಮಾರ್ಕೆಟ್ ಸೈಡ್ ವೇಸ್ ಅಲ್ಲೇ ಹೋಗ್ತಾ ಇತ್ತು. ಸೊ ಈ ಸೈಡ್ ವೇಸ್ ನಂತರ ನಮ್ಗೆ ಆಫ್ಟರ್ 10 o'clock ಡೇಟಾ ಬಿಲ್ಟ್ ಆಗ್ತಿರೋದು ನೋಡ್ತಾ ಇದ್ರೆ ನಿಫ್ಟಿ ಯಾವುದೇ ಮೂವ್ಮೆಂಟ್ ಅಲ್ಲಿ ಏನಾದ್ರೂ 24,630 ಮೇಲೆ ಬಂದ್ರೆ ಅಲ್ಲಿಂದ ರಿಕವರಿ ಹಾಗೂ ಬುಲ್ಲಿಶ್ ಮೂಮೆಂಟಮ್ ಶುರು ಆಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ನಾವು ನಿಫ್ಟಿನಲ್ಲಿ ಈ ಲೆವೆಲ್ ಮೇಲೆ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡಿದ್ವಿ. ಅದೇ ಏನಾದ್ರು ನಿಫ್ಟಿ ಕೆಳಗಡೆ ಬಂದು ಪ್ರೀವಿಯಸ್ ಡೇ ಲೋ ಅದು 24,520 ಕೆಳಗಡೆ ಬಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ಅಲ್ಲಿ ಪುಟ್ ಪೊಸಿಷನ್ ತಗೊಳಕ್ಕೆ ನೋಡ್ತಾ ಇದ್ವಿ. ಸೊ ಇಲ್ಲಿ ನಾವು ಕಾಲಲ್ಲಿ ಪೊಸಿಷನ್ ತಗೊಂಡ್ವಿ. ಸೊ ಆದ್ರೆ ಅಲ್ಲಿ ಕೂಡ ನಿಫ್ಟಿ ಕನ್ಸಲ್ಟೇಷನ್ ಆಗ್ತಾ ದಿನದ ಕೊನೆಯಲ್ಲಿ 24,700 ಮೇಲೆ ಬಂದ್ಮೇಲೆ ಅಲ್ಲಿ ನಾವು ಪ್ರಾಫಿಟ್ ಬುಕ್ಕಿಂಗ್ ನ ಮಾಡ್ಕೊಂಡ್ವಿ. ಸೊ ಈ ಕ್ಲೋಸಿಂಗ್ ಪಾಸಿಟಿವ್ ಆಗಿತ್ತು. ಸೊ ಇದನ್ನ ನಾವು ನೆಕ್ಸ್ಟ್ ಡೇಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದಾಗಿತ್ತು. ಆದ್ರೆ ಇಲ್ಲಿ ನಿಫ್ಟಿ ಪ್ರೀವಿಯಸ್ ಡೇ ಹೈ ಕ್ರಾಸ್ ಮಾಡ್ಲಿಲ್ಲ. ಸೊ ಇದು ಈಗ ತನ್ನ 20-ಡೇ ಮೂವಿಂಗ್ ಆವರೇಜ್ ಹತ್ರನೇ ಬಂದು ಕ್ಲೋಸಿಂಗ್ ನ ಕಂಡಿದೆ. ಹಾಗೂ ಇದು ನಿಫ್ಟಿಯ ನಿನ್ನೆ ಸಪ್ಲೈ ಝೋನ್ ಆಗಿತ್ತು, ಇಲ್ಲಿಂದ ಕರೆಕ್ಷನ್ ಬಂದಿತ್ತು. ಹಾಗಾಗಿ ನಮ್ಮ ಪೊಸಿಷನ್ಸ್ ಇಂದ ನಾವು ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡಿದ್ವಿ. ಆದ್ರೆ ನೆಕ್ಸ್ಟ್ ಡೇಗೆ ಸೆನ್ಸೆಕ್ಸ್ ಅಲ್ಲಿ ನಾವು BTST ಪೊಸಿಷನ್ಸ್ ಆಗಿ ತಗೊಂಡೋಗಿದ್ವಿ. ಅದು ಸ್ವಲ್ಪ ಔಟ್ ಆಫ್ ದ ಮನಿ 80,800 ಕಾಲು. ಸೊ ಅದು ಯಾವ ರೀತಿ ನಾಳೆ ದಿನ ಓಪನಿಂಗ್ ಅಲ್ಲಿ ಮೂವ್ಮೆಂಟ್ ಬಂದು ಕೊಡುತ್ತೆ ಅಂತ ನೋಡ್ಬೋದಾಗುತ್ತೆ. ಸೊ ನಾವು ಬೇರೆ ಪಾಯಿಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಿಫ್ಟಿ ಬಗ್ಗೆನೆ ಇನ್ನಷ್ಟು ಹೇಳ್ಬೇಕು ಅಂತಂದ್ರೆ, ನಿಫ್ಟಿ ಇಲ್ಲಿ ಚಾರ್ಟ್ ನ ನೋಡಿದ್ರೆ ನಮ್ಗೆ ಎರಡು ರೀತಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಿಫ್ಟಿನಲ್ಲಿ ಡಬಲ್ ಬಾಟಮ್ ಆಗಿರ್ಬೋದು. ಸೊ ಇಲ್ಲಿ ಮೊದಲನೇ ಸಪೋರ್ಟ್ 24,400 ಹತ್ರ ಆಗಸ್ಟ್ 29th ಅಲ್ಲಿ ಬಂದಿತ್ತು. ಸೊ ಅಲ್ಲಿಂದ ಈಗ 24,530 ಹತ್ರ ಏನು ಲೋನ ಮಾಡಿದೆ. ಸೊ ಇದು ಡಬಲ್ ಸಪೋರ್ಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಹಾಗೂ ನೀವು ಇಲ್ಲಿ ಸರಿಯಾಗಿ ಗಮನಿಸಿದ್ರೆ ಇಲ್ಲಿ ನಿಫ್ಟಿ ಕಪ್ಪನ್ ಹ್ಯಾಂಡಲ್ ಫಾರ್ಮೇಶನ್ ನ ಮಾಡಿದೆ. ಸೊ ಈ ಕಪ್ಪನ್ ಹ್ಯಾಂಡಲ್ ಫಾರ್ಮೇಶನ್ ಬ್ರೇಕ್ಔಟ್ ಲೆವೆಲ್ ಅಂತಂದ್ರೆ 24,750 ಆಗಿರುತ್ತೆ. ಸೊ ನಿಫ್ಟಿ ಇಲ್ಲಿಂದ 24,750 ನ ಕ್ರಾಸ್ ಆಗಿ 50-ಡೇ ಮೂವಿಂಗ್ ಆವರೇಜ್ 24,780 ಹತ್ರ ಈಗ ಬರ್ತಾ ಇದೆ. ಸೊ ಇದನ್ನ ಕ್ರಾಸ್ ಆದ್ರೆ ನಿಫ್ಟಿ ನೆಕ್ಸ್ಟ್ ಡೈರೆಕ್ಟ್ ಆಗಿ 25,100 ಇಂದ 25,200 ಈ ರೆಸಿಸ್ಟೆನ್ಸ್ ಲೆವೆಲ್ ಏನಿದೆ ಇಲ್ಲಿವರೆಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಏನಾದ್ರು ಕಪ್ಪನ್ ಹ್ಯಾಂಡಲ್ ಚಾರ್ಟ್ ಬ್ರೇಕ್ಔಟ್ ಆದ್ರೆ, ಸೊ ಇದು ನಿಫ್ಟಿಗೆ ಟೆಕ್ನಿಕಲ್ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಅಂತಂದ್ರೆ, ಸೊ ಇದನ್ನ ನಾನು ಅಗೇನ್ ಝೂಮ್ ಮಾಡಿ ತೋರಿಸ್ತೇನೆ. ಬ್ಯಾಂಕ್ ನಿಫ್ಟಿ ಅಗೇನ್ ಇವತ್ತಿನ ದಿನ ತನ್ನ 200-ಡೇ ಮೂವಿಂಗ್ ಆವರೇಜ್ ನ ಟೆಸ್ಟ್ ಮಾಡ್ತು. ಸೊ ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಪ್ರೀವಿಯಸ್ 2 ಡೇಸ್ ಲೋಸ್ ನ ಕೂಡ ಟೆಸ್ಟ್ ಮಾಡಿತ್ತು. ಆದ್ರೆ
ಅಲ್ಲಿಂದ ಹೆಚ್ಚಿನ ಕರೆಕ್ಷನ್ ಕಾಣಲಿಲ್ಲ, ಇಮಿಡಿಯೇಟ್ ಆಗಿ ಅಲ್ಲಿಂದ ರಿಕವರಿ ಕಂಡು ಕನ್ಸಲ್ಟೇಷನ್ ಆಗ್ತಾ ಇತ್ತು. ಎಂಡ್ ಆಫ್ ದ ಡೇ 4000 ಮೇಲೆ ಬಂದು ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ನ ಕಾಣ್ತು. ಸೊ ನಿಫ್ಟಿಯ ರಿಕವರಿಗೆ ಇವತ್ತಿನ ದಿನ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಕೂಡ ಇತ್ತು ಅಂತ ಹೇಳ್ಬೋದು. ಸೊ ನೀವೇನಾದ್ರೂ ನಮ್ಮ ರೆಗ್ಯುಲರ್ ವಿಡಿಯೋ ನೋಡ್ತಾ ಇದ್ರೆ, ನಾವು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡ್ಬೇಕಾದ್ರೆ ನಾನು ಹೇಳಿದ್ದೆ, ಬ್ಯಾಂಕ್ ನಿಫ್ಟಿ ಏನಾದ್ರೂ 55,000 ಕೆಳಗಡೆ ಬಂದು ಟ್ರೇಡ್ ಆಗಕ್ಕೆ ಶುರು ಆದ್ರೆ, ಸೊ ಅಲ್ಲಿಂದ 1500-600 ಪಾಯಿಂಟ್ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ, ಅಪ್ ಟು 200 ಡೇ ಮೂವಿಂಗ್ ಆವರೇಜ್ ವರೆಗೆ ಅಂತ. ಸೊ ಬ್ಯಾಂಕ್ ನಿಫ್ಟಿ 200 ಡೇ ಮೂವಿಂಗ್ ಆವರೇಜ್ ಹತ್ರನೇ ಬಂದು ಇಲ್ಲಿ ಮಲ್ಟಿಪಲ್ 1, 2, 3 ಬಾರಿ ಸಪೋರ್ಟ್ ತಗೊಂಡು ಈಗ ರಿಕವರಿ ತೋರಿಸ್ತಾ ಇದೆ. ಸೊ ಇದ್ರ ಕೆಳಗಡೆ 200 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಯಾವುದೇ ದಿನ ಕ್ಲೋಸಿಂಗ್ ಬಂತು ಅಂತಂದ್ರೆ ಅಲ್ಲಿಂದ ಇನ್ನಷ್ಟು ಹೆಚ್ಚಿನ ಕರೆಕ್ಷನ್ ನೆಕ್ಸ್ಟ್ 54,400-500 ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಾವು ನೋಟ್ ಮಾಡ್ಕೊಂಡಿರ್ಬಹುದು. ಸೊ ಇದರಲ್ಲದೆ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನ ನೋಡಿದ್ರೆ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಇಲ್ಲಿ ಇವತ್ತಿನ ದಿನ ಬಂದ ಮೂವ್ಮೆಂಟ್ ಪ್ರೀವಿಯಸ್ ಡೇ ಹೈನ ಕ್ರಾಸ್ ಆಗಲಿಲ್ಲ. ಸೆನ್ಸೆಕ್ಸ್ ಇದರಲ್ಲಿ ಕೂಡ ನಿಫ್ಟಿ ರೀತಿನೇ ಈಗ ಪ್ರೀವಿಯಸ್ ಡೇ ಹೈನ ಕ್ರಾಸ್ ಆಗಿದೆ. ಸೆನ್ಸೆಕ್ಸ್ 80,567 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ನಿನ್ನೆ ದಿನ ಮಾರ್ಕೆಟ್ ಕ್ಲೋಸ್ ಆಗಬೇಕಾದ್ರೆ ನಿಫ್ಟಿ ಎಕ್ಸ್ಪೈರಿನಲ್ಲಿ ಆಫ್ಟರ್ 130 ಕರೆಕ್ಷನ್ ಬಂತು. ಸೊ ಅದು ಓನ್ಲಿ ಎಕ್ಸ್ಪೈರಿ ಮೂವ್ಮೆಂಟ್ ಅಥವಾ ಏನಾದರೂ ನೆಗೆಟಿವ್ ನ್ಯೂಸ್ ಇಂದ ಈ ಕರೆಕ್ಷನ್ ಬಂದಿದೆ ಅಂತ ನೋಡಿದ್ರೆ, ನಿನ್ನೆ ದಿನ ಬಂದ ಕರೆಕ್ಷನ್ ಅದು ಗ್ಲೋಬಲ್ ಕರೆಕ್ಷನ್ ಆಗಿತ್ತು. ಅದನ್ನ ನಾವು ನಿನ್ನೆ ಕೂಡ ನೋಡಿದ್ವಿ. ನಿನ್ನೆ ದಿನ ಆಫ್ಟರ್ 1 o'clock UK ಮಾರ್ಕೆಟ್ ಅಲ್ಲಿ ಕೂಡ ಕರೆಕ್ಷನ್ ಬಂದಿತ್ತು. ಜಪಾನ್, US ನ ಡೌ ಜೋನ್ಸ್ ಫ್ಯೂಚರ್ಸ್ ಮೂರಲ್ಲೂ ನಾವು ಕರೆಕ್ಷನ್ ಅನ್ನು ನೋಡಿದ್ವಿ. ಸೊ ಅದಕ್ಕೆ ಕಾರಣ ಬಾಂಡ್ ಈಲ್ಡ್ ಹೆಚ್ಚಾಗಿರೋದು. ಸೊ ನಿನ್ನೆ ದಿನ ಆಫ್ಟರ್ 130 ಯಾವಾಗ US ಬಾಂಡ್ ಈಲ್ಡ್ ಇನ್ಕ್ರೀಸ್ ಆಗಕ್ಕೆ ಶುರು ಆಯ್ತು, ಆಗ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರಕ್ಕೆ ಶುರು ಆಯ್ತು. ಅದ್ರ ಜೊತೆಗೆ ಇಂಡಿಯನ್ ಮಾರ್ಕೆಟ್ ಎಕ್ಸ್ಪೈರಿ ಇರೋ ಕಾರಣ ಇಲ್ಲಿ ಕೂಡ ಕ್ವಿಕ್ ಪ್ರಾಫಿಟ್ ಬುಕಿಂಗ್ ಬಂದಿತ್ತು. ಸೊ ಅದಾದ್ಮೇಲೆ US ನ ಬಾಂಡ್ ಈಲ್ಡ್ ಕೂಡ ಸ್ವಲ್ಪ ಸೈಡ್ ವೇಸ್ ಇದೆ. ಸೊ ಅಲ್ಲಿಂದ 4.3 ಹೈನ ಮಾಡಿ ಈಗ 4.27 ಹತ್ರ ಇದೆ. ಇನ್ನು US ಡಾಲರ್ ಇಂಡೆಕ್ಸ್ ಇನ್ನೇ ದಿನ ಮೂವ್ಮೆಂಟ್ ಬಂದಿತ್ತು, ಅದಾದ್ಮೇಲೆ ಈಗ 98 ಹತ್ರನೇ ಇದೆ. ನಮ್ಮ ರುಪಿ ವ್ಯಾಲ್ಯೂನ ನೋಡಿದ್ರೆ, ನಮ್ಮ ರುಪಿ ವ್ಯಾಲ್ಯೂ 88 ಮೇಲೆ ಹೋಗಿದ್ದು. ಸೊ ಈಗ ಅದೇ ಲೆವೆಲ್ ಅಲ್ಲೇ ಕನ್ಸಾಲ್ಟೇಷನ್ ಆಗ್ತಾ ಇದೆ. ಇನ್ನಷ್ಟು ಡಿಪ್ರಿಸಿಯೇಷನ್ ಈಗ ಕಾಣಿಸ್ತಾ ಇಲ್ಲ. ಇದು ಏನಾದ್ರೂ 88 ಕೆಳಗಡೆ ಬಂದ್ರೆ ಅದು ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಇನ್ನು ನಮ್ಮ ಇಂಡಿಯಾ ವಿಕ್ಸ್, ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಈಗ 11 ಕೆಳಗಡೆ ಇದೆ. 11 ಕೆಳಗಡೆ ಇದ್ದಾಗ ಏನಾದ್ರೂ ಮಾರ್ಕೆಟ್ ಅಲ್ಲಿ ಶಾರ್ಪ್ ಅಪ್ ಮೂವ್ ಬಂದ್ರೆ ಅಲ್ಲಿ ನಾವು ಕಾಶಿಯಸ್ ಆಗಿರ್ಬೇಕಾಗತ್ತೆ. ಹೈಯರ್ ಲೆವೆಲ್ ಇಂದ ಪ್ರಾಫಿಟ್ ಬುಕಿಂಗ್ ನಿಧಾನವಾಗಿ ಕೆಳಗಡೆ ಕೂಡ ಬರ್ಬೋದು. ಇವೆಲ್ಲ ಟೋಟಲ್ ಮಾರ್ಕೆಟ್ ಸೆಟಪ್. ಇನ್ನು ಇವತ್ತಿನ ದಿನ GST ಕೌನ್ಸಿಲ್ ಮೀಟಿಂಗ್ ಶುರು ಆಗಿದೆ. ಸೊ GST ಮೀಟಿಂಗ್ ಅಲ್ಲಿ ಆಲ್ರೆಡಿ ಮೋದಿ ಅವರು ಹೇಳಿರೋ ಪ್ರಕಾರ GST ರಿಫಾರ್ಮ್ ಆಗೋದಿದೆ. ಅದರಿಂದ ಮೋಸ್ಟ್ ಆಫ್ ದಿ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಗಳ GST ಕಡಿಮೆ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಇದೆ. ಸೊ ಅದರಿಂದ ಕೂಡ ಇವತ್ತಿನ ದಿನ ಮೂವ್ಮೆಂಟಮ್ ಬಂದಿದೆ. ಸೊ GST ಕೌನ್ಸಿಲ್ ಮೀಟಿಂಗ್ ಇಂದ ಪಾಸಿಟಿವ್ ಔಟ್ಕಮ್ ಬಂದ್ರೆ ಇನ್ನಷ್ಟು ಶಾರ್ಪ್ ಅಪ್ ಮೂವ್, ಹಾಗೂ ಅಪ್ ಮೂವ್ ನಂತರ ಕಳೆದ 2-3 ದಿನದಲ್ಲಿ ಯಾವ್ದೆಲ್ಲ ಸ್ಟಾಕ್ಸ್ ಅಲ್ಲಿ ಒಳ್ಳೆ ಮೂವ್ಮೆಂಟಮ್ ಬಂದಿತ್ತು ಅವುಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋ ಚಾನ್ಸಸ್ ಇರುತ್ತೆ. ಸೊ ನೀವು ಏನಾದ್ರೂ ಪೊಸಿಷನ್ ತಗೋಬೇಕು ಅಂತಂದ್ರೆ ಕಳೆದ 2-3 ದಿನದಲ್ಲಿ ಯಾವ್ದಾದ್ರು ಸ್ಟಾಕ್ಸ್ ಅಲ್ಲಿ ಒಳ್ಳೆ ಮೂವ್ಮೆಂಟ್ ಮೋರ್ ದೆನ್ 5% ಆಗಿ ಮೂವ್ಮೆಂಟಮ್ ಬಂದಿದ್ರೆ ಆ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಇನ್ನು ಇವತ್ತಿನ ದಿನದ ಮಾರ್ಕೆಟ್ ಬ್ರೆತ್ ನ ನೋಡಿದ್ರೆ, ಇಲ್ಲಿ ಟೋಟಲ್ 50 ಸ್ಟಾಕ್ಸ್ ಅಲ್ಲಿ 15 ಸ್ಟಾಕ್ಸ್ ಅಲ್ಲಿ ಮಾತ್ರನೇ ನೆಗೆಟಿವ್ ಕ್ಲೋಸಿಂಗ್ ಇತ್ತು, 35 ಸ್ಟಾಕ್ಸ್ ಅಲ್ಲಿ ಪಾಸಿಟಿವ್ ಕ್ಲೋಸಿಂಗ್ ಇತ್ತು. ಹಾಗೂ ಟಾಪ್ ಗೇನರ್ ಬಂದು ಇಲ್ಲಿ ಟಾಟಾ ಸ್ಟೀಲ್, ಇದರಲ್ಲಿ ನಿಯರ್ 6% ಮೂವ್ಮೆಂಟಮ್ ಇತ್ತು. ಇನ್ನು ಪ್ರೈವೇಟ್ ದಿಗ್ಗಜ ಕಂಪನಿ HDFC ಬ್ಯಾಂಕ್ ಅಲ್ಲಿ ಮೋರ್ ದೆನ್ 1% ಮೂವ್ಮೆಂಟಮ್ ಇತ್ತು. ಇನ್ನು ನೆಗೆಟಿವ್ ಅಂತಂದ್ರೆ ಇನ್ಫೋಸಿಸ್, TCS, IT ಸೆಕ್ಟರ್ ಅಲ್ಲಿ ಇವತ್ತಿನ ದಿನ ಕರೆಕ್ಷನ್ ಕಂಡಿತ್ತು. ಅದನ್ನ ನಾವು ಇಲ್ಲಿ ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸ್ ನ ನೋಡಿದ್ರೆ, ಸೊ ಇಲ್ಲಿ ನೀವು ನೋಡ್ಬೋದು ಮೆಟಲ್ ಸ್ಟಾಕ್ಸ್ ಅಲ್ಲಿ ಮೋರ್ ದೆನ್ 3% ಮೂವ್ಮೆಂಟಮ್ ಇತ್ತು. ಸೊ ಈ ರೀತಿ ಮೆಟಲ್ ಸ್ಟಾಕ್ಸ್ ಅಲ್ಲಿ ಮೂವ್ಮೆಂಟಮ್ ಬರೋಕೆ ಕಾರಣ ಇಲ್ಲಿ ಚೈನಾ ಕೆಪಾಸಿಟಿ ಕಟ್ ಏನೋ ಅನೌನ್ಸ್ಮೆಂಟ್ ಬಂದಿತ್ತು. ಸೊ ಅದಕ್ಕಾಗಿ ನಾವು ಮೆಟಲ್ ಸ್ಟಾಕ್ಸ್ ಅಲ್ಲಿ ಇವತ್ತಿನ ದಿನ ಈ ರೀತಿ ಒಂದು ಅದ್ಭುತ ರ್ಯಾಲಿನ ನೋಡಿದ್ವಿ, ಮೋರ್ ದೆನ್ 3%. ಅದಕ್ಕೆ ಸಪೋರ್ಟ್ ಆಗಿ ಫಾರ್ಮಾ, ಹೆಲ್ತ್ ಕೇರ್, PSU ಬ್ಯಾಂಕ್ಸ್, ನಿಫ್ಟಿ ಕನ್ಸ್ಯೂಮರ್ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಇವತ್ತಿನ ದಿನ ಒಂದು ಒಳ್ಳೆ ಮೂವ್ಮೆಂಟಮ್ ಬಂತು. ಸೊ ನೆಗೆಟಿವ್ ಅಂತಂದ್ರೆ ಆಲ್ರೆಡಿ ನಾವು ನೋಡಿದಾಗೆ ಇಲ್ಲಿ IT ಸೆಕ್ಟರ್ ಅಲ್ಲಿ 0.74% ನೆಗೆಟಿವ್ ಮೂವ್ಮೆಂಟಮ್ ಇತ್ತು. ಇನ್ನು ಈಗ ನಾವು ಆಪ್ಷನ್ ಚೈನ್ ನ ಬಂದು ಚೆಕ್ ಮಾಡಿದ್ರೆ, ಈಗ ನಿಫ್ಟಿ 24,700 ಹತ್ರ ಇದೆ. ಸೊ ಇಲ್ಲಿಂದ ಮೊದಲನೇ ಸಪೋರ್ಟ್ 24,600 ಹಾಗೂ 24,500 ನೆಕ್ಸ್ಟ್ ಸಪೋರ್ಟ್ ಆಗಿದೆ. ಡೈರೆಕ್ಟ್ ಆಗಿ ರೆಸಿಸ್ಟೆನ್ಸ್ ಮಾತ್ರ ಡೈರೆಕ್ಟ್ ಆಗಿ
25,000 ಹತ್ರ ಕಾಣಿಸ್ತಾ ಇದೆ. ಇದನ್ನ ನಾವು ಸೆನ್ಸೆಕ್ಸ್ ಚಾರ್ಟ್ ಅಲ್ಲಿ ಕೂಡ ನೋಡಿದ್ರೆ ಆಪ್ಷನ್ ಚೈನ್ ಸೊ ಈಗ ಆಪ್ಷನ್ ಚೈನ್ ಅಲ್ಲಿ ಸೆನ್ಸೆಕ್ಸ್ ಅಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 81,000 ಹತ್ರ ಬಿಲ್ಟ್ ಆಗಿದೆ. ಇನ್ನು 80,500 ಇಂದ ಕೆಳಗಡೆ ಎಲ್ಲಾ ಲೆವೆಲ್ ಅಲ್ಲೂ ಪುಟ್ ರೇಟರ್ಸ್ ಆಡ್ ಆಗಿದ್ದಾರೆ. ಹೈಯೆಸ್ಟ್ ಆಗಿ ಆಡ್ ಆಗಿರೋದು 80,200 ಹತ್ರ ಹಾಗೂ 80,000 ಹತ್ರ. ಇನ್ನು ಟೋಟಲ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಚೆಕ್ ಮಾಡಿದ್ರೆ ಟೋಟಲ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 81,000 ಹತ್ರ ಇದ್ದಾರೆ ಹಾಗೂ ಕೆಳಗಡೆ 80,000 ಹತ್ರ ಪುಟ್ ರೇಟರ್ಸ್ ಇದ್ದಾರೆ. ಸೊ ಈ ಲೆವೆಲ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ಇಟ್ಕೊಂಡು ನಾವು ಲೆವೆಲ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ 24,700 ಇಂದ ಮೂಮೆಂಟಮ್ ಕೊಡಕ್ಕೆ ಶುರು ಆದ್ರೆ ಇಲ್ಲಿ ಒಂದು ಕಪ್ಪನ್ ಹ್ಯಾಂಡಲ್ ಬ್ರೇಕ್ಔಟ್ ಆಗೋ ಚಾನ್ಸಸ್ ಇದೆ ಅಂತ ನಾನು ಹೇಳಿದ್ದೆ. ಸೊ ಇಲ್ಲಿ ನಿಫ್ಟಿ 24,750 ಮೇಲೆ ಮೂಮೆಂಟಮ್ ಕೊಡಕ್ಕೆ ಶುರು ಆದ್ರೆ ನನ್ನ ಪ್ರಕಾರ 1 or 2 days ಅಲ್ಲಿ 25,000 25,100 200 ವರೆಗೂ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಅದೇ ನಿಫ್ಟಿ ಏನಾದ್ರು 24,750 ಇದೇ ಲೆವೆಲ್ ಇಂದ ರಿಜೆಕ್ಷನ್ ಕಂಡ್ರೆ ಅಗೇನ್ 24,600 ಹತ್ರ ಸಪೋರ್ಟ್ ಅಥವಾ 500 ವರೆಗೂ ಹೋಗ್ಬೋದು. ನಾವು ಆದಷ್ಟು ಲಾಂಗ್ ಸೈಡ್ ಅಲ್ಲಿ ಅಬೌಟ್ 24,750 ಮೇಲೆ ತಗೊಳಕ್ಕೆ ನೋಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ದಿನ ನಾವು ಯಾವುದೇ ಲಾಂಗ್ ಪೊಸಿಷನ್ಸ್ ಇಲ್ಲ, ಓನ್ಲಿ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಏನಾದ್ರು ಲಾಂಗ್ ಪೊಸಿಷನ್ ತಗೊಳಂಗಿದ್ರೆ ಅದು ನಿನ್ನೆ ದಿನದ ಹೈನ ಮಾರ್ಕ್ ಮಾಡ್ಕೊಳ್ಳಿ. ನಿನ್ನೆ ದಿನದ ಹೈ ಬಂದು 24,160. ಅದ್ರ ಮೇಲೆ ಬ್ಯಾಂಕ್ ನಿಫ್ಟಿ ಅಟ್ಲೀಸ್ಟ್ 50 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಇದರಲ್ಲಿ ಕೂಡ ಶಾರ್ಟ್ ಕವರಿಂಗ್ ಇದರ ಟಾರ್ಗೆಟ್ 54,400 ವರೆಗೆ ಬರ್ಬೋದು. ಇಲ್ಲಿಂದ 54,400 ಮೇಲೆ ಸಸ್ಟೈನ್ ಆದ್ರೆ ಡೈರೆಕ್ಟ್ ಆಗಿ 54,900 ವರೆಗೆ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ 12,830 50 ಡೇ ಮೂವಿಂಗ್ ಆವರೇಜ್ ಮೇಲೆ ಮಾತ್ರನೇ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇನ್ನು ಫೈನಲ್ ಆಗಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋ ಕಾರಣ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ ಇದರಲ್ಲಿ ಕೂಡ ಕಪ್ ಹ್ಯಾಂಡಲ್ ಟೈಪ್ ಫಾರ್ಮೇಶನ್ ಇದೆ. ಸೆನ್ಸೆಕ್ಸ್ ಅಲ್ಲಿ ನಾವು ಈ 20 ಡೇ ಮೂವಿಂಗ್ ಆವರೇಜ್ 80,850 ಇಂದ 81,000 ಇದ್ರ ಮೇಲೆ ಹೋದ್ರೆ ಮಾತ್ರನೇ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಇನ್ನು ಸೆನ್ಸೆಕ್ಸ್ ಅಲ್ಲಿ ಈಗಿನ ಲೆವೆಲ್ ಇಂದ 81,000 ಇಮಿಡಿಯೇಟ್ ರೆಸಿಸ್ಟೆನ್ಸ್ ಹಾಗೂ 81,200 ವರೆಗೆ ರೆಸಿಸ್ಟೆನ್ಸ್ ಇದೆ. 81,200 ಮೇಲೆ ಸಸ್ಟೈನ್ ಆದ್ರೆ ಅಲ್ಲಿಂದ ಬರೋ ಶಾರ್ಟ್ ಕವರಿಂಗ್ ಸೆನ್ಸೆಕ್ಸ್ ನ ಮೇಲೆ 82,000 ವರೆಗೂ ತಗೊಂಡು ಹೋಗೋ ಚಾನ್ಸಸ್ ಇರುತ್ತೆ. 81,200 ಮೇಲೆ ಬೇಕಾದ್ರೆ ನಾವು ಅಗ್ರೆಸಿವ್ ಆಗಿ ಸೆನ್ಸೆಕ್ಸ್ ಅಲ್ಲಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಇಲ್ದಿದ್ರೆ ಆದಷ್ಟು ನಿಫ್ಟಿ ಅಥವಾ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇದೆಲ್ಲ ನಮ್ಮ ಇಂಡಿಯನ್ ಮಾರ್ಕೆಟ್ ಅಪ್ಡೇಟ್ಸ್. ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕಸ್ ಮಾಡ್ಬೋದು. ನನ್ನ ನಂಬರ್ 9845852716. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಈ ವಿಡಿಯೋದಲ್ಲಿ ನಿಮಗೆ ಯಾವ ಟಾಪಿಕ್ ಇಷ್ಟ ಆಗಿದೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇಷ್ಟು ಹೇಳ್ತಾ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.